ಸಮಾಜದ ಬಗ್ಗೆ ನಿಮಗಿರೋ ಕನಸೇನು ಹಾಗಾದರೆ ಆ್ಯಸ್ ಅ ಮೀಡಿಯಾ ಏನು ಸೆಲೆಬ್ರಿಟಿ ನಿಮ್ಮನ್ನು ನೋಡಿ ಹಲವಾರು ಜನ ಅಂದ್ಕೊಳ್ತಿರ್ತಾರೆ, ಅಂದರೆ ಇವರು ಪಾಲಿಟಿಕ್ಸಿಗೆ ಬಂದರೆ ಏನಾದರೂ ವರ್ಕ್ ಮಾಡಬಹುದು ಅನ್ನೋದಾದರೆ ಹಾಗೇನಾದ್ರು ಇದೆಯಾ? ನಾನು ಪಾಲಿಟಿಕ್ಸಿಗೆ ಬರ್ತೀನಿ, ಇಂಥದ್ದೇನೋ ಒಂದು ಬದಲಾವಣೆ ತರ್ತೀನಿ, ಅಥವಾ ಪಾಲಿಟಿಕ್ಸ್ ಬೇಡ ಅಂದರೆ ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು ಈ ನಿಮಿಷಕ್ಕೆ ಏನನ್ಸುತ್ತೆ? ಅಂದರೆ ಪೊಲಿಟಿಕ್ಸ್ ಅಂತ ಬಂದರೆ ನನ್ನ ನನ್ನ ಸ್ಕೂಲು ಕಾಲೇಜಿಂದನೂ ಐ ವಾಸ್ ಎ ಲೀಡರ್. ಅಲ್ಲೂ ಎಲ್ಲ ಎಲೆಕ್ಷನ್ಸ್ ಇರೋದು ಎಲ್ಲದೂ ಮಾಡಿದ್ವಿ ಎಲ್ಲ. ಬಟ್ ಪೊಲಿಟಿಕ್ಸ್ ಇಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ಅದು ನಮಗೆ ಬಹಳ ಕಷ್ಟ ಕಲಾವಿದರಿಗೆ. ಇವಾಗ ಯಾರಿಗೆ ಗೊತ್ತು, ವಿಜಯ್ ಥರ ಟಿ.ವಿ.ಕೆ ಪಕ್ಷದ ಥರ ಎಲ್ಲರೂ ತಲಪತಿ ವಿಜಯ ಆಗೋಕ್ಕಾಗಲ್ಲ. ಅದು ಬಹಳ ಈಸಿ, ಬಟ್ ಎಲ್ಲರೂ ಹಂಗೆ ಆಗೋಕ್ಕಾಗಲ್ಲ. ಬಟ್ ಅದು ಆಗಿರೋದು ಸೂಪರ್ ಅಲ್ಲ. ಹಂಗಾಗಿ ಏನಾದರೂ ಡಿಫ್ರೆನ್ಸ್ ಮಾಡೋಕ್ಕಾದರೆ ಬಹಳ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ಈಗ ಪೊಲಿಟಿಕ್ಸ್ ಹೆಂಗಾಗಿದೆ ಅಂದರೆ ಡೆಮೋಕ್ರಸಿಲಿ ಅಪೋಸಿಷನ್ನು ರೂಲಿಂಗ್ ಎರಡು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಅದು ಒಂದು ಹೆಲ್ದಿ ಎನ್ವೈರ್ಮೆಂಟಲ್ಲಿ ಆಗಬೇಕು. ಅಂದರೆ ಎನಿ ಡಿಸ್ಕಷನ್ ಇದು ಮತ್ತೊಂದೆಲ್ಲ, ಯಾರಾದರೂ ರೂಲಿಂಗಲ್ಲಿರಲಿ ಯಾರಾದರೂ ಅಪೋಸಿಷನ್ಲಿರಲಿ, ಅದು ವಿಷಯಗಳು ಡಿಸ್ಕಸ್ ಆಗಬೇಕು. ಆ್ಯಂಡ್ ಕೆಲವೊಂದು ಸರಿ ಏನು ನಾನು ಹೇಳ್ತಿರೋದು ಅದು ವಿಷಯಾಧಾರಿತವಾಗಿರಬೇಕು. ಹಂಗಿಲ್ಲ ಇವತ್ತಿನ ಇದರಲ್ಲಿ. ಎಲ್ಲದು ಬಹಳ ಪರ್ಸ್ನಲ್ಲಾಗಿ ಬಹಳ ದ್ವೇಷದ ರಾಜಕಾರಣಗಳು ನಡೀತಾ ಇದೆ. ಹಾಗಾಗಿ ಅಲ್ಲಿಗೆ ಯಾರಾದರೂ ಹೋಗಬೇಕು ಅಂತ ಯೋಚನೆ ಮಾಡೋಕ್ಕೇ ಒಂದು ಸರಿ ಅಯ್ಯಯ್ಯೋ ಇದು ನಮ್ಮ ಕೈಲಿ ಇದನ್ನು ತಡ್ಕೊಳಕ್ಕಾಗುತ್ತಾ ಅಂತ ಅನಿಸ್ಬಿಡುತ್ತೆ. ಯಾವಾಗ ನಿಮಗಂತೂ ಆಫರ್ಸ್ ಬಂದಿರುತ್ತೆ, ನಿಮಗೆ ಬಂದಿರುತ್ತೆ ಟಿಕೆಟ್ ಆಫರ್ಸು. ಅದ್ರ ಪಡೆಗೆ ಅದೇನೋ ಸುದ್ದಿ ಆಗ್ತಾ ಇರುತ್ತೆ. ನನಗೆ ಯಾವುದು ಬಂದಿಲ್ಲ, ಖಂಡಿತ ಬಂದಿಲ್ಲ. 2028-29 ಡಿಸ್ಕಷನ್ಗಳು ನಡೀತಾ ಇರುತ್ತೆ ಬಿಟ್ಟರೆ ಖಂಡಿತ ಬಂದಿಲ್ಲ. ಆ್ಯಂಡ್ ನನಗೆ ಬೇಡ. ನನಗೆ ಸಿನಿಮಾದಲ್ಲಿ ಕಲಾವಿದನಾಗಿ ಬಹಳ ಕೆಲಸ ಮಾಡಬೇಕು ಅನ್ನೋದಿದೆ. ಆ್ಯಂಡ್ ಐ ಥಿಂಕ್ ನಾವು ಇಲ್ಲಿ ಇದ್ಕೊಂಡು ಕೂಡ ಡಿಫ್ರೆನ್ಸ್ ಮಾಡ್ಬೋದು. ಆ್ಯಂಡ್ ಟು ಬಿ ಎ ಲೀಡರ್ ಅದು ಭಾಳ ದೊಡ್ಡ ಸ್ಥಾನ. ಅದು ಅಲ್ಲಿಗೆ ಹೋಗಬೇಕು ಅಂದರೆ ಅಷ್ಟೇ ಜವಾಬ್ದಾರಿಯುತವಾಗಿ ಇರೋಕ್ಕಾದರೆ ಅದಕ್ಕೆ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ಬೇಕಾಗತ್ತೆ. ಸದ್ಯಕ್ಕೆ ನಾನಿನ್ನೂ ಎಳಿಸೋ ಆ ಥರ ಎಲ್ಲ ನೋಡಿದ್ರೆ ತುಂಬ ದೊಡ್ಡ ಜವಾಬ್ದಾರಿ ಅದು. ಅದಕ್ಕೆ ಭಾಳ ದೊಡ್ಡ ನಾಲೆಡ್ಜು ಜ್ಞಾನ ಎಲ್ಲದೂ ಬೇಕು. ಇಲ್ಲಾಂದರೆ ನಾವು ಹಂಗೆ ಹೋಗ್ತೀವಿ ಅಂದರೆ ಇವಾಗ ನಡೀತಾ ಇರೋ ಸರ್ಕಸ್ಗೂ ನಾವು ಹೋದ್ಮೇಲೆ ನಾವು ಅದೇ ಸರ್ಕಸ್ ಜಾಯ್ನ್ ಆಗ್ತೀವಿ ಬಿಟ್ಟರೆ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಮೇಕ್ ಎನಿ ಡಿಫ್ರೆನ್ಸ್. ಓಕೆ, ಸೊ ಪರ್ಸ್ನಲ್ ಲೈಫ್ ಹೇಗಿದೆ? ಚೆನ್ನಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀನಿ. ಅದೊಂದು ಒಳ್ಳೆ ಫೀಲಿಂಗ್ ಕೈಯಲ್ಲಿ ಆ ಮಗು ಹಿಡ್ಕೊಳ್ಳೋದು, ಅದನ್ನು ಹೆಂಗೆ ಹಿಡ್ಕೊಂಡಾಗ ಅದೊಂದು ವಾಮ್ತ್ ಬೇರೆ. ಅದು ಭಾಳ ಎಂಜಾಯ್ ಮಾಡ್ತಾಯಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.